ಮೀನರಾಶಿಯವರಿಗೆ 7.5 ನಡೀತಾ ಇದೆ. ಹಂಗಂತ ಕೆಲಸ ಕಾರ್ಯಗಳೇನ್ ನಡೀತಾ ಇಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗುರುಬಲ ಬರ್ತಾ ಇದೆ. ಗುರುಬಲ ಬರ್ತಾ ಇರೋದ್ರಿಂದ ವಿಶೇಷವಾದ ಫಲಗಳು ನಿಮ್ಗೆಲ್ರಿಗೂ ಕೂಡ ಪ್ರಾಪ್ತಿ ಆಗುತ್ತೆ. ಅದರ ಕುರಿತಾಗಿ ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವರು, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಶೇಷವಾದ ವಿಚಾರಗಳನ್ನ ತಪ್ಪದೆ ನೀವು ದಿನನಿತ್ಯ ನೋಡಿ ತಿಳ್ಕೊಳ್ಬಹುದು. ಹಾಗೆ ಮೀನರಾಶಿಯ ಕುರಿತಾಗಿರ್ತಕ್ಕಂತಹ ಒಂದಷ್ಟು ವಿಚಾರಗಳನ್ನ ನಿರಂತರವಾಗಿ ನಮ್ಮ ಚಾನೆಲ್ ನಲ್ಲಿ ನೋಡಬಹುದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡುವ ಉದ್ದೇಶದಿಂದ ಈ ಒಂದು ಚಾನೆಲ್ ಅನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಮೀನರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮ ಜೀವನದಲ್ಲಿ ಉದ್ಯೋಗ, ಆರ್ಥಿಕ ಸಮಸ್ಯೆಗಳು ಅಥವಾ ದಾಂಪತ್ಯ ಜೀವನ ತೊಂದರೆಗಳು, ಪ್ರೀತಿ ಪ್ರೇಮದಲ್ಲಿ ತೊಂದರೆಗಳಾಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗೋಚಾರ ಫಲಗಳು, ಯಾವ ಗ್ರಹ ಯಾವ ಮನೆಯ ಪ್ರವೇಶ ಮಾಡ್ತಾ ಇದೆ, ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೋಡೋದಾಯ್ತು ಅಂದ್ರೆ ಜೂನ್ 2ನೇ ತಾರೀಕು ಬಹಳ ಜನರು ಕಾಯ್ತಾ ಇರುವಂತದ್ದು. ಗುರು ಕರ್ಕಾಟಕ ರಾಶಿ ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು. 8ನೇ ತಾರೀಕು ಶುಕ್ರ ಗ್ರಹ ಕೂಡ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. 15ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 21ಕ್ಕೆ ಕುಜಗ್ರಹ ವೃಷಭ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 22ನೇ ತಾರೀಕಿಗೆ ಬುಧಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಮಾಡುವಂಥದ್ದು. ಅಲ್ಲಿಗೆ ಕರ್ಕಾಟಕ ರಾಶಿಯಲ್ಲಿ 3 ಗ್ರಹಗಳ ಒಂದು ಸಮ್ಮಿಲನ ಆಗ್ತಕ್ಕಂಥದ್ದು ತುಂಬಾ ಫೈನಾನ್ಷಿಯಲ್ ಗೇನ್ಸ್ ಎಲ್ಲವನ್ನ ಕೂಡ ತಂದು ಕೊಡುತ್ತೆ. ಅದೇ 29ನೇ ತಾರೀಕು ಮತ್ತೆ ಬುಧ ರೆಟ್ರೋಗ್ರೇಡ್ ಆಗಿ ಮಿಥುನ ರಾಶಿಯ ಹಿಂತಿರುಗಿ ಬರ್ತಕ್ಕಂಥದ್ದಿರುತ್ತೆ. ಹಾಗೆ ಈ ಒಂದು 3 ಗ್ರಹಗಳು ಕೂಡ ಒಂದೇ ಮನೆಯಲ್ಲಿ ಸೇರ್ತಕ್ಕಂಥದ್ದು. ಅದು ಬುಧ, ಗುರು, ಶುಕ್ರ. ಇದು ಫೈನಾನ್ಷಿಯಲ್ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತಮ ಪರಿಹಾರ ಅಂತ ಹೇಳುವಂತದ್ದಾಗ್ಬೋದು. ಅಥವಾ ಯೋಗಗಳು, ಪ್ರತಿಯೊಂದು ರಾಶಿಗೂ ಕೂಡ ಯೋಗವನ್ನ ಇದು ಕ್ರಿಯೇಟ್ ಮಾಡುತ್ತೆ. ನಮಗೆ ಹಣಕಾಸಿನ ಸಮಸ್ಯೆ ತುಂಬಾ ಇದೆ, ತುಂಬಾ ದುಡ್ಡಿನ ಸಮಸ್ಯೆಗಳಿದೆ ಅಂತ ಹೇಳಿ ಬಹಳಷ್ಟು ಜನ ಫೋನ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಬರಬೇಕಾಗಿರುವಂತಹ ದುಡ್ಡು ಸರಿಯಾದ ಸಮಯಕ್ಕೆ ನಮಗೆ ಬಂದು ತಲುಪ್ತಾ ಇಲ್ಲ, ಸಾಲ ಬಾಧೆಯಿಂದ ನಮಗೆ ಹೊರಬರೋದಕ್ಕಾಗ್ತಾ ಇಲ್ಲ. ಈ ರೀತಿ ಅನೇಕ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತಹ ಬಹಳಷ್ಟು ಜನರು ಇರ್ತಾರೆ. ನಿಮ್ಮೆಲ್ರಿಗೂ ಕೂಡ ವಿಶೇಷವಾಗಿ ಸುಲಭವಾಗಿರತಕ್ಕಂತಹ ಪರಿಹಾರವೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸುಮಾರು ಒಂದು 3 ತಿಂಗಳ ಹಿಂದೆ ಇರಬಹುದು, ಮಂಜುನಾಥ್ ಅಂತ ಹೇಳಿ ವಿದ್ಯಾರಣ್ಯಪುರದಿಂದ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಫೋನ್ ಮುಖಾಂತರದಲ್ಲಿ. ಅವ್ರಿಗೆ ಒಂದಷ್ಟು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳ ಆಗ್ತಾ ಇರುತ್ತೆ, ಅದಕ್ಕೆಲ್ಲ ಪರಿಹಾರ ಆಗಿರುತ್ತೆ, ಅಭಿವೃದ್ಧಿನೂ ಹೊಂದಿರ್ತಾರೆ. ಆ ನಂತರ ಅವ್ರು ಕೇಳ್ತಾರೆ ಫೈನಾನ್ಸ್ ಎಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಏನಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಹೇಳಿ. ಆಗ ಅವ್ರಿಗೆ ವಿಶೇಷವಾದ ಪರಿಹಾರ ನಾನು ಸೂಚಿಸಿರ್ತೀನಿ. ಅದೇನಂದ್ರೆ ಧನ ವಶೀಕರಣ ಮಣಿಗಳಾಗಿರುತ್ತೆ. ಧನ ಆಕರ್ಷಣೆ, ಧನ ವಶೀಕರಣ ಮಣಿಗಳು. ಇದನ್ನ ಕೈಯಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದೆ. ಜಸ್ಟ್ 7 ದಿವಸದಲ್ಲಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂತಹ ರಿಸಲ್ಟ್ ಕೂಡ ಬಂದಿರೋದಿದೆ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಕೂಡ ಅದರ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಣಿಗಳನ್ನು ಬೇಕಾದವರು ತರಿಸಿ ಅದರ ಉಪಯೋಗವನ್ನ ಮಾಡ್ಕೊಳ್ಬಹುದು. ಗುರು ಸಂಚಾರ ಜೂನ್ 2ನೇ ತಾರೀಕು ನಿಮ್ಮ ರಾಷ್ಟ್ರಾಧಿಪತಿ ಗುರುವು ಕರ್ಕಾಟಕ ರಾಶಿಯ ಪ್ರವೇಶ ಮಾಡ್ತಾ ಇರುವಂತದ್ದು. ಇದು ಗುರುಗ್ರಹಕ್ಕೆ ಉಚ್ಚ ಸ್ಥಾನ ಆಗಿರುತ್ತೆ. ವಿದ್ಯೆ ಮತ್ತು ಬುದ್ಧಿ, ಸಂತಾನವನ್ನ ನೀಡುವಂತಹ ಸ್ಥಾನ ಮೀನರಾಶಿಯವರಿಗಿದಾಗಿರುತ್ತೆ. ಶನಿಯ ಸಂಚಾರ ನಿಮ್ಮ ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಆಗ್ತಾ ಇರೋದ್ರಿಂದ ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗಾಗಿ 2 ಕೂಡ ಕಾಂಬಿನೇಷನ್. ಗುರು ಧರ್ಮಕಾರಕ, ಶನಿ ಕರ್ಮಕಾರಕನಾಗಿರ್ತಾನೆ. ಆತ್ಮವಿಶ್ವಾಸ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್, ಅದು ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಈ ತಿಂಗಳು ಮಾನಸಿಕ ಗೊಂದಲಗಳೆಲ್ಲವೂ ಕೂಡ ದೂರ ಆಗುವಂಥದ್ದು. ಉಚ್ಚ ಗುರುವಿನ ಪ್ರಭಾವದಿಂದ ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ಲಾಭ ಆಗುತ್ತೆ. ಹಾಗೂ ನಿಮ್ಮ ಪ್ರಮುಖ ನಿರ್ಧಾರಗಳು ಎಲ್ಲವೂ ಕೂಡ ನಿಮಗೆ ಸ್ಟ್ರಾಂಗ್ ಆಗಿ ಪಾಸಿಟಿವಿಟಿ ಕಡೆ ಕರ್ಕೊಂಡು ಹೋಗ್ತದೆ. ಹಾಗೂ ಹೊಸ ಕೆಲಸದ ಹುಡುಕಾಟದಲ್ಲಿರುವಂತವರಿಗೆ ಉತ್ತಮ ಅವಕಾಶವಾಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತದ್ದು, ವಿಶೇಷ ಗೌರವ ಸಿಗುವಂತದ್ದು, ಹಾಗೂ ಹಳೆಯ ಹೂಡಿಕೆಗಳಿಂದ ಲಾಭವಾಗುವಂತದ್ದು. ಶೇರ್ ಮಾರ್ಕೆಟ್ ಅಥವಾ ವ್ಯಾಪಾರದಲ್ಲಿ ಲಾಭದಾಯಕ ದಿನವನ್ನು ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು. ಕಲೆ, ಬರವಣಿಗೆ ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಈ ತಿಂಗಳು ಅತ್ಯಂತ ಯಶಸ್ವಿಯಾಗಿರುತ್ತೆ. ಕುಟುಂಬ ಮತ್ತು ಸಂತಾನ ಭಾಗ್ಯ, ದೀರ್ಘಕಾಲದಿಂದ ಸಂತಾನಕ್ಕಾಗಿ ಕಾಯ್ತಾ ಇದ್ರೆ ದಂಪತಿಗಳಿಗೆ ಈ ಮೂಲಕ ಗುಡ್ ನ್ಯೂಸ್ ಅನ್ನೋದು ಸಿಗುತ್ತೆ. ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಪ್ರಗತಿಯನ್ನ ಕಾಣ್ತಾರೆ. ಹೆಮ್ಮೆ ಮತ್ತು ನೆಮ್ಮದಿ ಅನ್ನೋದು ಸಿಗುತ್ತೆ. ಅವಿವಾಹಿತರಿಗೆ ಯೋಗ್ಯ ವಧು ಸಿಗುವಂತಹ ಸಂದರ್ಭ ಇದಾಗಿರುತ್ತೆ.
ಇನ್ನು ಶಿಕ್ಷಣದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರಗಳು ಈ ಮೀನರಾಶಿಯಲ್ಲಿ ಬರುವಂಥದ್ದು. ಆರ್ಥಿಕ ಸಮಸ್ಯೆಗಳು ಮುಕ್ತಿಯಾಗಿ ಗುರುವಿನ ಕೃಪೆಯಿಂದ ಸಮಾಜದಲ್ಲಿ ಗೌರವವನ್ನೋದು ಹೆಚ್ಚಾಗತ್ತೆ. ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಕಾಣ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ 100% ಸಿಗುತ್ತೆ. ಶನಿಯ ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ಆರೋಗ್ಯ ಮತ್ತು ಕೆಲಸದ ಒತ್ತಡದ ಬಗ್ಗೆ ಗಮನವನ್ನ ಇಟ್ಕೊಳ್ಬೇಕು. ಆದರೆ ಗುರುವು ನಿಮ್ಮನ್ನ ಸಂಕಷ್ಟದಿಂದ ಇಲ್ಲಿ ಕಾಪಾಡುತ್ತಾನೆ. ಇನ್ನು ಜನ್ಮ ಶನಿ ಇರೋದ್ರಿಂದ ಕಾಲು ನೋವು ಅಥವಾ ಮೈಕೈ ಸೆಳೆತದಂತಹ ಸಮಸ್ಯೆಗಳು, ದೈಹಿಕ ವ್ಯಾಯಾಮ ಮಾಡುವಂತಹ ಅವಶ್ಯಕತೆ ನಿಮಗೆ ಇಲ್ಲಿ ಬರುತ್ತೆ. ಇನ್ನು ದಕ್ಷಿಣ ಮೂರ್ತಿಯನ್ನ ಪೂಜಿಸುವಂಥದ್ದು, ರಾಘವೇಂದ್ರ ಸ್ವಾಮಿಯ ಪೂಜನೆ ಮಾಡುವಂಥದ್ದು, ಹಾಗೆ ಸಾಯಿಬಾಬರ ಅರ್ಚನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭ ಫಲಗಳನ್ನ ನೀವಿಲ್ಲಿ ತಂದ್ಕೋಬಹುದು. ಇಷ್ಟು ಪರಿಹಾರವನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಪ್ರಗತಿ ಅನ್ನೋದಾಗತ್ತೆ. ನೆನಪಿರಲಿ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಉದ್ಯೋಗ, ಪ್ರೀತಿ ಪ್ರೇಮ, ದಾಂಪತ್ಯ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಪರಿಹಾರವನ್ನು ತಿಳಿಸ್ಕೊಡ್ಲಾಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ ಸುಲಭ ಪರಿಹಾರವನ್ನು ತಾವೆಲ್ಲರೂ ಕೂಡ ತಂದ್ಕೊಳ್ಳಿ. ಎಲ್ರಿಗೂ ಕೂಡ ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು.